ತಾತ ಕರೆದ್ರಾ? ಏನಾಯ್ತು? ಅದೇ ನೀರು ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ ಮಟ್ಟಕ್ಕೆ ಅಂದರೆ ಯಾವ ಮಟ್ಟಕ್ಕೆ ತಾತ? ಇವನ್ ಬಗ್ಗೆ ಎಲ್ಲ ಗೊತ್ತಾಗಿರೋದು, ಇವನ್ಗೇನು ಗೊತ್ತೇ ಆಗಿಲ್ಲ ಥರ ಇದಾನಲ್ಲ ಇವನು. ಗೊತ್ತಿರುತ್ತೆ ಅಮ್ಮ, ಗೊತ್ತಿದ್ದೆ ಅಮಾಯಕಂತರ ಆಡ್ತಿದ್ದಾನಷ್ಟೆ. ಲಕ್ಷ್ಮಿ ಈ ಮನೆ ಸೊಸೆ, ನಿನ್ನ ಹೆಂಡತಿ, ಅವಳನ್ನು ನಡೆಸ್ಕೊಳ್ಳೋ ರೀತಿ ನಿನಗೆ ಸರಿ ಅಂತ ಅನ್ಸುತ್ತಾ ನಿನಗೆ? ಹೇಗೆ ನಡ್ಸ್ಕೊಂಡೆ ತಾತ ನಾನು? ನಾನೇನು ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಿತ್ತ? ನಿಮಗೆ ಮೊಮ್ಮಗಳು ಅನ್ನೋ ಪ್ರೀತಿ ಇದ್ರೆ ನೀವು ಬೇಕಾದ್ರೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ, ನನಗೆ ಹೇಳಕ್ ಬರಬೇಡಿ. ನೋಡ್ದಾಗ್ರಿ ನಿನ್ನ ಮಗನ್ನ. ನನ್ಗೆ ಗೊತ್ತಿಲ್ಲದಿರುವಾಗ ಏನು ಮಾಡಿರ್ಬೇಡ ಅವನು. ಮಾಡೋದೆಲ್ಲ ಮಾಡಿ ನಾಚಿಕೆ ಅಂತ ನಿಂತಿರೋದು ನೋಡಿ ಅವನು. ಅಪ್ಪ, ಅವನೇನೋ ಚಿಕ್ಕ ಹುಡುಗ, ಬಾಯಿ ತಪ್ಪು ಏನೇನೋ ಮಾತಾಡ್ತಾನೆ, ಅದಕ್ಕೆ ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಚಿಕ್ಕಪ್ಪ, ನಾನು ಸಣ್ಣ ಹುಡುಗ ಅಂತ ಎಲ್ಲರೂ ನನಗೆ ಬುದ್ಧಿ ಹೇಳಕ್ ಬರಬೇಡಿ. ರೀ, ಅವ್ರ ಹತ್ರ ಅನ್ನಿಸ್ಕೊಳ್ಳೋದು ನಿಮಗೆ ಬೇಕಿತ್ತಾ? ಅವ್ರವ್ರ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ, ನೀವು ಸುಮ್ಮನೆ ಇರ್ರಿ. ನಿನ್ನ ಪಾಲಿಗೆ ನಾನು ಸತ್ತೋದೆ. ಸತ್ತೋಗಿದ್ದೀರಾ ಅನ್ಕೊಳ್ಳೋಷ್ಟು ಕೆಟ್ಟವನಲ್ಲ ತಾತ ನಾನು. ಈಗೇನು ಮಾತಾಡೋದು ಬೇಡ ಅಂದ್ರೆ ಮಾತಾಡೋದು ಬೇಡ ಬಿಡಿ. ನಿಮ್ ಕಣ್ಗೂ ನಾನು ಕೆಟ್ಟವನಾಗೆ ಕಾಣಿಸ್ತಾ ಇದ್ದೀನಲ್ವಾ? ನಾನು ಕೆಟ್ಟವನಲ್ವಾ? ಹೌದು, ನಾನು ತುಂಬಾ ಕೆಟ್ಟವನು. ನಾನು ಸರಿ ಇಲ್ಲ, ನನ್ನಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಪ್ಲೀಸ್ ಪ್ಲೀಸ್ ಎಲ್ಲರೂ ನನ್ನಿಂದ ದೂರ ಇದ್ಬಿಡಿ. ಎಲ್ಲರೂ ನನ್ನನ್ನ ಹೇಟ್ ಮಾಡಿ. ಆದಿ, ಅವ್ರೇನೇನೋ ಮಾತಾಡ್ತಾರೆ ಅಂತ ನೀನು ಅದನ್ನೇ ದೊಡ್ಡದು ಮಾಡಬೇಡ ಆದಿ. ಯಾರತ್ತೆ ದೊಡ್ಡದು ಮಾಡಿದ್ದು? ನಾನಾ? ಯಾರೋ ಹೇಳಿದ ಮಾತು ಕೇಳ್ಕೊಂಡು ನನ್ನನ್ನು ಅಪರಾಧಿ ಥರ ನೋಡಿದ್ರು. ಲಕ್ಷ್ಮಿನ ಯಾರೋ ರೂಮಲ್ಲಿ ಕೂಡಾಕಿದ್ರು, ಅವಳು ನಾನು ಅನ್ಕೊಂಡು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಲು. ನೀವು ಅದನ್ನ ಕೇಳಿಸ್ಕೊಂಡು ನೀವು ನಾನೇ ಕೂಡಾಕಿದ್ದು ಅನ್ಕೊಂಡು ನೀವುಗಳು ತಪ್ಪು ತಿಳ್ಕೊಂಡ್ರಿ. ಅವತ್ತು ನಾನು ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ನ ನೋಡಿ ಲಕ್ಷ್ಮಿ ನನ್ಗೆ ಹೊಡೆದ್ಲು ಅಂತ ನಾಗಿ ಹೇಳಿದ್ದಿನ ನೀವೆಲ್ಲ ನಂಬ್ಕೊಂಡ್ರಿ. ನಂಬ್ಕೊಂಡು ಲಕ್ಷ್ಮಿನ ಬೈದು ಮನೆಯಿಂದ ಆಚೆ ಹೋಗೋ ಥರ ಮಾಡಿದ್ರು. ಈಗ ನನಗೆ ಬೈತಾ ಇದ್ದೀರ. ಅದು ನಿಜ ಅಲ್ಲ, ಇದು ನಿಜ ಅಲ್ಲ. ಹಾಗಾದ್ರೆ ಅವತ್ತು ಲಕ್ಷ್ಮಿ ನಿಂಗೆ ಹೊಡೆದಿಲ್ವಾ? ಇಲ್ಲ ಅಪ್ಪ, ಲಕ್ಷ್ಮಿ ನನ್ಗೆ ಹೊಡೆದ್ಲು ಅಂತ ನಾನು ಹೇಳಿದ್ನಾ? ಅದಿ, ನಾನು ಕೇಳ್ದಾಗ್ಲೂ ಯಾಕೋ ಹೇಳಲಿಲ್ಲ ನೀನು? ಅಮ್ಮ, ಈಗ ಹಳೇದೆಲ್ಲ ಯಾಕೆ? ಇವತ್ತಿನ ಮಾತಾಡು.